ನಮಸ್ಕಾರ ವೀಕ್ಷಕರೇ, ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ. ಬಸವರಾಜ ಪಟ್ಕೋಟಿ ನಮ್ಮ ಕಕ್ಷ ರಾಜ್ಯಾಧ್ಯಕ್ಷ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನ ಏನು SRS ಪಕ್ಕದಲ್ಲಿ ಇವತ್ತು ಸುಮಾರು ಒಂದು 60-70 ಸೆಟ್ಗಳು ಹಾಕಿಕೊಂಡು ಸುಮಾರು ಒಂದು 3-4 ವರ್ಷದಿಂದ ಈ ಭಾಗದಲ್ಲಿದ್ದಾರೆ. ಏಕೆ ಬಂದು ಏನು ಮುನಿರತ್ನ ನಾಯ್ಡು ಶಾಸಕ, ರಾಜರಾಜೇಶ್ವರಿ ನಗರದ ಶಾಸಕ ರಣಹೇಡಿ ಕೂಡಲೇ ಇಲ್ಲಿ ಬಂದು ಅವನು ನೆನೆಸ್ಕೋಬೇಕಾಗಿತ್ತು. ಹಿಂದೆ ಏನು ಅವನು ಗಾರೆ ಕೆಲಸ ಮಾಡಿ ಮಠದಲ್ಲಿ ಬೆಳೆದಂಥ ಶಾಸಕ ಆಗಿರೋಂಥ ವ್ಯಕ್ತಿ ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆದು ಇವತ್ತು ಎಲ್ಲ ಕೆಲಸಗಳು ಮನೆಗಳು ಕೆಲಸ ಮಾಡಿ ಬೀದಿ ಪಾಲಾಗಿರೋಂಥ ನಮ್ಮ ಕಲ್ಯಾಣ ಕರ್ನಾಟಕ ಜನತೆಗಳು, ನಮ್ಮ ಸುರ್ಪುರ ಜನತೆ, ಅಂದರೆ ನನ್ನ ಊರಿನ ಜನಗಳು ಇವರೆಲ್ಲ ಇವತ್ತು ನಮಗೆ ಗೊತ್ತಾಯಿತು, ವಿಚಾರ ಗೊತ್ತಾಯಿತು. ನಮ್ಮ ಕಾರ್ಯಕರ್ತರು ಕರ್ಕೊಂಡು ಇಲ್ಲೆಲ್ಲ ಬಂದು ಹೋರಾಟ ಮಾಡಿ ಅವನ ವಿರುದ್ಧವಾಗಿ FIR ಕಾಪಿ ಕೂಡ ಕೇಸ್ ಮಾಡಿದ್ದೀವಿ. ನಾಳೆ ಸರ್ಕಾರ ಕೂಡಲೇ ಅವ್ರನ್ನ ಒಳ್ಳೆ ಜಾಗದಿರೋದು ಮನೆಗಳು ಕಟ್ಟಿಕೊಡ್ಬೇಕು, ಅಥವಾ BDO ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ, ಕೊಡಲೇಬೇಕು. ಇಲ್ಲಾಂದ್ರೆ ನಾಳೆ BJP ಕಚೇರಿ ಮುತ್ತಿಗೆ ಹಾಕ್ತಾ ಇದ್ದೀವಿ. ಏನು ಅವ್ನು ಗಡಿಪಾರ, ಏನು ಮುನಿರತ್ನ ನಾಯ್ಡು ಗಡಿಪಾರು ಮಾಡ್ಬೇಕಂತೇಳಿ ನಾವು ಹೋರಾಟ ಮಾಡಿ ಬಂದು ಇಷ್ಟೊತ್ತು. ಮತ್ತು ಕ್ಷಮೆ ಕೇಳಬೇಕು, ನಮ್ಮ ಕಲ್ಯಾಣ ಕರ್ನಾಟಕ ಜನತೆಗೆ ಕ್ಷಮೆ ಕೇಳಬೇಕು. ಮುನಿರತ್ನ ನಾಯ್ಡು ಹಲವಾರು ಕೇಸ್ಗಳಿದೆ, ಹಿಂದೆ ಎಲ್ಲ ಮಾಡಿದ್ದಾನೆ, ಮತ್ತು ಅವ್ರ ಪಾಪದ ಕಡೆ ತುಂಬಿದೆ. ಇವತ್ತು ಅನುಭವಿಸ್ತಾನೆ, ಮುಂದೆ ಪಶ್ಚಾತ್ತಾಪ ಪಡ್ತಾನೆ ಒಂದು ಸಲ. ಯಾಕಂದರೆ ಬಡವರಿಗೆ ಗೋಳು ಇಟ್ಕೊಂಡ್ರೆ ಯಾರೂ ಉದ್ಧಾರ ಆಗಿಲ್ಲ. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಕಲ್ಯಾಣ ಕರ್ನಾಟಕ ರೈತರ ಮಕ್ಕಳಿಗೆ, ಬಡವರ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ, ಅವರಿಗೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಮನೆ. ಇದು BDO ಜಾಗ, ಆ್ಯಕ್ಚುಲಿ ಗೌರ್ಮೆಂಟ್ ಜಾಗ. ಅವ್ರ ಅಪ್ಪನ ಸೊತ್ತಲ್ಲ, ಇದು ಮುನಿರತ್ನ ಅಪ್ಪನ ಸೊತ್ತಲ್ಲ. ಚುನಾವಣೆ ರಾಜಕೀಯ ಕನ್ನಡದಲ್ಲಿ ಓಟ್ ತೊಗೊಂಡು ಇವತ್ತು ಗೆದ್ದಿದ್ದಾನೆ 2-3 ಸಲ. ಕನ್ನಡಿಗರು ಸಪೋರ್ಟ್ ಮಾಡಿ ಇರಬೇಕಾಗಿತ್ತು. ಅವನು ಆಂಧ್ರದಿಂದ ಬಂದ್ಬಿಟ್ಟು ಇವತ್ತು ಉತ್ತರ ಭಾರತೀಯರನ್ನ ಅವ್ರನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡಿರೋದಲ್ಲ. ನಮ್ಮ ಕಲ್ಯಾಣ ಕನ್ನಡದ ಮಕ್ಕಳಿದ್ದಾರೆ, ಇವತ್ತು ಹತ್ಯೆ ಮಾಡಿ 15 ಮಾಡಿ ಮನೆಗಳು ಕಟ್ಬಿಟ್ಟು ಇವತ್ತು ಫುಟ್ಪಾತಲ್ಲಿ ಜೋಪಡಿ ಹಾಕೊಂಡು ಇವತ್ತು ನೆಮ್ಮದಿಯಿಂದ ಇರೋಕ್ಕೂ ಬಿಡ್ತಾ ಇಲ್ಲ ಇವತ್ತು ರಾಜಕಾರಣಿದವರು. ಕೂಡಲೇ ಅವರಿಗೆ ಸರ್ಕಾರ ಅವ್ರ ಮೇಲೆ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು. ಓಕೆ. ಗುರು ದೊಡ್ಡಮನಿ ಅಂತ ನಮ್ಮ ಕರ್ನಾಟಕ ಸೇನೆ ಕಟ್ಟಡ ಕಾರ್ಮಿಕರಾದಂಥ ಬೆಂಗಳೂರು ನಗರ ಅಧ್ಯಕ್ಷರು. ಏನು ಈ ದಿನ SRS ಪೀಣ್ಯ ಸೆಕೆಂಟೇಜ್ SRS ಅಲ್ಲಿ ನಮ್ಮ ರಾಜರಾಜೇಶ್ವರಿ ನಗರದ MLA ಮುನಿರತ್ನ ನಾಯ್ಡು ಅವರು ನಮ್ಮ ಕಾರ್ಮಿಕರಿಗೆ, ಬಡ ಕೂಲಿ ಕಾರ್ಮಿಕರು, ದಲಿತ ಪರ ಕಾರ್ಮಿಕರು, ಏನು ಸುಮಾರು ಒಂದು 70 ಕುಟುಂಬಗಳು ಇಲ್ಲಿ ನೆಲೆಸಿರುತ್ತಾರೆ. ಏಕಾಏಕಿಯಾಗಿ ಅವರಿಗೆ ನೋಟಿಸ್ ಕೊಡದೇನೆ ಬಂದು JCB ಮುಖಾಂತರ ಮತ್ತು ಅವರ ಸಹಚರರಾದ ಗುಂಡಗಳನ್ನು ಕರ್ಕೊಂಡು ಬಂದು ಇಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಎಸಗಿ ಮತ್ತು ಅವರಿಗಿನ್ನ ಜಾತಿ ನಿಗಣನೆ ಮಾಡಿ ಎಲ್ಲ ಸುಮಾರು ಏನು ಗುಡಿಸಲ ನೆಲಸಮ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಪಾತ್ರೆ ಇರ್ಬೋದು, ಪ್ರತಿಯೊಂದು ಒಡವೆಗಳು ಇರ್ಬೋದು, ಸುಮಾರು ದುಡ್ಡುಗಳನ್ನು ಇಕ್ಕಿದ್ರು. ಕಾರ್ಮಿಕರು, ಶ್ರಮಜೀವಿಗಳು ದುಡಿದ್ಬಿಟ್ಟು ಅದು ಕೂಡ ಎಲ್ಲ ನೆಲಸಮ ಮಾಡಿಬಿಟ್ಟು ಇದು ಒಂದು ದೊಡ್ಡ ಘಟನೆ ಆಗಿದೆ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಟ್ಕೋಟಿ ಅಣ್ಣನವರು ಬೆಂಗಳೂರಲ್ಲಿ ಪ್ರತಿಯೊಂದು ಕಾರ್ಮಿಕರಿಗೆ ಏನಾದ್ರೂ ನಾವು ಬೆನ್ನೆಲುಬಾಗಿ ನಿಂತು ಹೋರಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕೂಡ ಹೋರಾಡಿದ್ದೀವಿ. ನಾಳೆ ಕೂಡ ಮಲ್ಲೇಶ್ವರಂದಲ್ಲಿ BJP ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ BJP ಪಕ್ಷದಿಂದ ಈ ಒಂದು ಏನು ಮುನಿರತ್ನ ನಾಯ್ಡು, ಆಂಧ್ರ ಮುನಿರತ್ನ ನಾಯ್ಡು ಅವರನ್ನು ಅಮಾನತುಗೊಳಿಸಬೇಕಂತ ನಮ್ಮ ಆಗ್ರಹ ಇದೆ. ನಾಳೆ ದಿನ ಹೆಚ್ಚಿನ ಕಾರ್ಮಿಕರು, ಎಲ್ಲ ಬೆಂಗಳೂರಲ್ಲಿ ಇರುವಂಥ ಎಲ್ಲ ಕಾರ್ಮಿಕರು ಕರೆ ಕೊಟ್ಟಿದ್ದೀವಿ. ನಾಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತದೆ ಅಂತ